2,000 ಕೋಟಿ ಕೊಡ್ರಿ ಅಂತ ಕೇಳ್ತಾರೆ. ರಾಯರು ಕೊಟ್ಟು ಕಳಿಸ್ತಾರೆ. 2,000 ಕೋಟಿ ತಗೊಂಡು ಹೋಗ್ತಾನೆ, ಮನೆ ತುಂಬ ನಾಯಿ ಕಟ್ಕೋತಾನೆ, CC ಕ್ಯಾಮ್ರಾ ಹಾಕೋತಾನೆ, ಸೆಕ್ಯೂರಿಟಿ ಗಾರ್ಡ್ ಹಾಕೋತಾನೆ. ಬಟ್ ಒಳಗಡೆ ನೆಮ್ಮದಿ ಇಲ್ಲ. ಹಿಂದಕ್ಕೆ ಮಂತ್ರಾಲಯಕ್ಕೆ ಒಬ್ಬ ತಂದೆ ಮತ್ತು ಮಗಳು ರಾಯರ ಸೇವೆಗಾಗಿ ಬಂದರು. ಮಗಳಿಗೆ ಮದುವೆ ಆಗಬೇಕು, ವರ ನಿಶ್ಚಯವಾಗಿದ್ದಾನೆ, ಆದರೆ ದುಡ್ಡಿಲ್ಲ. ತನ್ನ ಊರಿಂದ ಮಂತ್ರಾಲಯಕ್ಕೆ ಬಂದು ರಾಯರಿಗೆ ಹೇಳಿದೆ, ದುಡ್ಡು ಕೊಟ್ರೆ ಮದುವೆ ಮಾಡ್ತೀನಿ, ಇಲ್ಲದೆ ಎದುರು ತುಂಗಭದ್ರೆಯಲ್ಲಿ ನಾವಿಬ್ಬರು ಹಾರಿಕೊಂಡು ಪ್ರಾಣತ್ಯಾಗ ಮಾಡ್ತೀವಿ ಅಂತ ರಾಯರ ಸೇವೆಯನ್ನು ಮಾಡಿದರು. ಒಂದು ದಿವಸ ಸ್ವಪ್ನದಲ್ಲಿ ರಾಯರು ದರ್ಶನವನ್ನ ಕೊಟ್ಟು, ನಾಳೆ ಬೆಳಗ್ಗೆ ನನ್ನ ಬೃಂದಾವನದ ಬಳಿಯಲ್ಲಿ ಒಂದು ಈ ಬಣ್ಣದ ಬಟ್ಟೆಯಲ್ಲಿ ಒಂದು ಸಾಮಾನು ಇರುತ್ತೆ, ಅದನ್ನ ತಗೊಂಡು ಹೋಗು ಅಂತ ಅವನಿಗೆ ಹೇಳಿದರು. ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಇನ್ನೊಬ್ಬರ ದೇವರ ಹತ್ರ ಹೋಗೋಣ, ಹೀಗಿಲ್ಲ. ಡಾಕ್ಟರ್ ಬದಲಾವಣೆ ಮಾಡಿದಂತಿಲ್ಲ ರಾಯರ ಬದಲಾವಣೆ. ಮಗನನ್ನ ರಾಯರ ಬೃಂದಾವನದ ಮುಂದೆ ಕೂಡಿಸಿದ, ದುಡ್ಡಿನ ಗಂಟನ್ನು ಇಟ್ಟು ತಾನು ದೂರ ಹೋದ. ರಾಯರು ಹೇಳಿದ್ದೇ ಹಾಗೆ, ದುಡ್ಡು ಗಂಟು ನಿನ್ನ ಮಗ ಒಟ್ಟಿಗೆ ಇರಬೇಕು, ನೀ ಇರಬಾರದು ಅಂತ. ಏನ್ ಟ್ರೀಟ್ಮೆಂಟು ಗೊತ್ತಿಲ್ಲ ರಾಯರದು. 8 ವರ್ಷದ ಮಗ ಬೆಳೆದವನು, ಅವನಿಗೇನಾಗಿದೆ, 8ನೇ ವರ್ಷಕ್ಕೆ ಅಪಮೃತ್ಯು ಬಂದು ಸತ್ತೋಗಿಬಿಟ್ಟ. ತಂದೆ ತಾಯಿಗಳಿಗೆ ಬಹಳ ದುಃಖ ಆಯಿತು. ರಾಯರನ್ನ ಅಪಾರವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರು ಬಂದರು ರಾಯರ ಬಳಿಯಲ್ಲಿ. ನನಗೆ ಮಗ ಬೇಕು ಅಂತ ಕೇಳಲಿಲ್ಲ, ಅದೇ ಮಗ ಬೇಕು ಅಂತ ಕೇಳಿದ್ರು. ಊರ ಜನ ಹೇಳಿದ್ರು, ಅದು ಹೇಗೆ ಸಾಧ್ಯ, ಅದೇ ಮಗ ಬಂದ್ರು, ನಿಮ್ಗೆ ಅವನೇ ಬಂದಿದ್ದಾನೆ ಅಂತ ಹೇಗೆ ಗೊತ್ತು? ಇಲ್ಲಿ 2,000 ಕೋಟಿ ಕೊಡ್ರಿ ಅಂತ ಕೇಳ್ತಾರೆ. ರಾಯರು ಕೊಟ್ಟು ಕಳಿಸ್ತಾರೆ. 2,000 ಕೋಟಿ ತಗೊಂಡು ಹೋಗ್ತಾನೆ, ಮನೆ ತುಂಬ ನಾಯಿ ಕಟ್ಕೋತಾನೆ, CC ಕ್ಯಾಮ್ರಾ ಹಾಕೋತಾನೆ, ಸೆಕ್ಯೂರಿಟಿ ಗಾರ್ಡ್ ಹಾಕೋತಾನೆ. ಬಟ್ ಒಳಗಡೆ ನೆಮ್ಮದಿ ಇಲ್ಲ. ಹಿಂದಕ್ಕೆ ಮಂತ್ರಾಲಯಕ್ಕೆ ಒಬ್ಬ ತಂದೆ ಮತ್ತು ಮಗಳು ರಾಯರ ಸೇವೆಗಾಗಿ ಬಂದರು. ಮಗಳಿಗೆ ಮದುವೆ ಆಗಬೇಕು, ವರ ನಿಶ್ಚಯವಾಗಿದ್ದಾನೆ, ಆದರೆ ದುಡ್ಡಿಲ್ಲ. ತನ್ನ ಊರಿಂದ ಮಂತ್ರಾಲಯಕ್ಕೆ ಬಂದು ರಾಯರಿಗೆ ಹೇಳಿದೆ, ದುಡ್ಡು ಕೊಟ್ರೆ ಮದುವೆ ಮಾಡ್ತೀನಿ, ಇಲ್ಲದೆ ಎದುರು ತುಂಗಭದ್ರೆಯಲ್ಲಿ ನಾವಿಬ್ಬರು ಹಾರಿಕೊಂಡು ಪ್ರಾಣತ್ಯಾಗ ಮಾಡ್ತೀವಿ ಅಂತ ರಾಯರ ಸೇವೆಯನ್ನು ಮಾಡಿದರು. ಒಂದು ದಿವಸ ಸ್ವಪ್ನದಲ್ಲಿ ರಾಯರು ದರ್ಶನವನ್ನ ಕೊಟ್ಟು, ನಾಳೆ ಬೆಳಗ್ಗೆ ನನ್ನ ಬೃಂದಾವನದ ಬಳಿಯಲ್ಲಿ ಒಂದು ಈ ಬಣ್ಣದ ಬಟ್ಟೆಯಲ್ಲಿ ಒಂದು ಸಾಮಾನು ಇರುತ್ತೆ, ಅದನ್ನ ತಗೊಂಡು ಹೋಗು ಅಂತ ಅವನಿಗೆ ಹೇಳಿದರು. ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಇನ್ನೊಬ್ಬರ ದೇವರ ಹತ್ರ ಹೋಗೋಣ, ಹೀಗಿಲ್ಲ. ಡಾಕ್ಟರ್ ಬದಲಾವಣೆ ಮಾಡಿದಂತಿಲ್ಲ ರಾಯರ ಬದಲಾವಣೆ. ಮಗನನ್ನ ರಾಯರ ಬೃಂದಾವನದ ಮುಂದೆ ಕೂಡಿಸಿದ, ದುಡ್ಡಿನ ಗಂಟನ್ನು ಇಟ್ಟು ತಾನು ದೂರ ಹೋದ. ರಾಯರು ಹೇಳಿದ್ದೇ ಹಾಗೆ, ದುಡ್ಡು ಗಂಟು ನಿನ್ನ ಮಗ ಒಟ್ಟಿಗೆ ಇರಬೇಕು, ನೀ ಇರಬಾರದು ಅಂತ. ಏನ್ ಟ್ರೀಟ್ಮೆಂಟು ಗೊತ್ತಿಲ್ಲ ರಾಯರದು. 8 ವರ್ಷದ ಮಗ ಬೆಳೆದವನು, ಅವನಿಗೇನಾಗಿದೆ, 8ನೇ ವರ್ಷಕ್ಕೆ ಅಪಮೃತ್ಯು ಬಂದು ಸತ್ತೋಗಿಬಿಟ್ಟ. ತಂದೆ ತಾಯಿಗಳಿಗೆ ಬಹಳ ದುಃಖ ಆಯಿತು. ರಾಯರನ್ನ ಅಪಾರವಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರು ಬಂದರು ರಾಯರ ಬಳಿಯಲ್ಲಿ. ನನಗೆ ಮಗ ಬೇಕು ಅಂತ ಕೇಳಲಿಲ್ಲ, ಅದೇ ಮಗ ಬೇಕು ಅಂತ ಕೇಳಿದ್ರು. ಊರ ಜನ ಹೇಳಿದ್ರು, ಅದು ಹೇಗೆ ಸಾಧ್ಯ, ಅದೇ ಮಗ ಬಂದ್ರು, ನಿಮ್ಗೆ ಅವನೇ ಬಂದಿದ್ದಾನೆ ಅಂತ ಹೇಗೆ ಗೊತ್ತು? ಇಲ್ಲ, ನಮಗೆ ಅದೇ ಮಗ ಬೇಕು, ರಾಯರು ಕೊಡ್ತಾರೆ ಅಂತ ವಿಶ್ವಾಸ ಅವನಿಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಅನೇಕ ಭಕ್ತರಿಂದ ಗೇಗೀಯಮಾನರಾದ ಗುರುಗಳು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಮಾನದಲ್ಲಿ ಅನೇಕ ಭಕ್ತರಿಗೆ ಅವರ ಮನೋಭಿಷ್ಟಗಳನ್ನು ಪೂರ್ಣ ಮಾಡಿ ಅವರ ದುಃಖಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಪುಣ್ಯವನ್ನು ಧಾರೆ ಎರೆದು ಭಾರತ ದೇಶದ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡಿ ಅನೇಕರ ದುಃಖ ದುಮ್ಮಾನಗಳನ್ನು ಕಳೆಯುತ್ತಾ ಕೊನೆಗೆ ಮಂತ್ರಾಲಯದಲ್ಲಿ ಸಶರೀರರಾಗಿ ತಾವೇ ಹೋಗಿ ಬೃಂದಾವನದಲ್ಲಿ ಕೂತು ಭಗವಂತನ ಧ್ಯಾನವನ್ನು ಮಾಡುತ್ತಾ ಇವತ್ತು ಅಪಾರ ಸಂಖ್ಯೆಯಲ್ಲಿ ಬರುವ ಸಜ್ಜನರು ಒಂದೊಂದು ದಿವಸಕ್ಕೆ ಏನಿಲ್ಲ ಅಂದರೆ 20-30 ಸಾವಿರ ಜನ ಗುರುಸಾರ್ವಭೌಮರ ದರ್ಶನವನ್ನು ಮಾಡಿ ಪುನೀತರಾಗುತ್ತಾ ಇದ್ದಾರೆ. ಈ ಒಂದು ರಾಯರ ಬಳಿಗೆ ನಾವು ಬರುವಾಗ ಮುಖ್ಯವಾಗಿ ಯಾರ್ಯಾರೋ ಏನೇನೋ ಹೇಳಿದ್ದನ್ನು ತಿಳಿದು ರಾಯರ ಬಳಿಗೆ ಬರುವುದಕ್ಕಿಂತ ರಾಯರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಇವರ ಒಂದು ಅಪೇಕ್ಷೆಯಾಗಿದೆ. ಹಾಗಾಗಿ ರಾಯರ ಬಗ್ಗೆ ಒಂದೆರಡು ಅವರ ವಿಚಾರಗಳನ್ನು ತಿಳಿಯೋಣ. ರಾಘವೇಂದ್ರ ಸ್ವಾಮಿಗಳು ಅವರ ಅವತಾರ, ಹುಟ್ಟಿದ್ದು ಎಲ್ಲ ಬೇರೊಮ್ಮೆ ಮತ್ತೊಮ್ಮೆ ಕೇಳೋಣ. ಈಗ ಮಂತ್ರಾಲಯದಲ್ಲಿ ಅನೇಕ ಜನ ನಾನಾ ವಿಧವಾದ ರೋಗಗಳ ಪರಿಹಾರಕ್ಕೆ, ಮನೆಯ ಮಾನಸಿಕ ದುಃಖದ ಪರಿಹಾರಕ್ಕೆ ರಾಯರ ಬಳಿಗೆ ಬರ್ತಾರೆ. ರಾಯರವರಿಗೆಲ್ಲರಿಗೂ ಸಹಿತ ದುಃಖದ ಪರಿಹಾರವನ್ನು ಮಾಡಿದ್ದಾರೆ. ಹಿಂದಕ್ಕೆ ಮಂತ್ರಾಲಯಕ್ಕೆ ಒಬ್ಬ ತಂದೆ ಮತ್ತು ಮಗಳು ರಾಯರ ಸೇವೆಗಾಗಿ ಬಂದರು. ಮಗಳಿಗೆ ಮದುವೆ ಆಗಬೇಕು, ವರ ನಿಶ್ಚಯವಾಗಿದ್ದಾನೆ, ಆದರೆ ದುಡ್ಡಿಲ್ಲ. ತನ್ನ ಊರಿಂದ ಮಂತ್ರಾಲಯಕ್ಕೆ ಬಂದು ರಾಯರಿಗೆ ಹೇಳಿದೆ, ದುಡ್ಡು ಕೊಟ್ಟರೆ ಮದುವೆ ಮಾಡ್ತೀನಿ, ಇಲ್ಲದೆ ಎದುರು ತುಂಗಭದ್ರೆಯಲ್ಲಿ ನಾವಿಬ್ಬರು ಹಾರಿಕೊಂಡು ಪ್ರಾಣತ್ಯಾಗ ಮಾಡ್ತೀವಿ ಅಂತ ರಾಯರ ಸೇವೆಯನ್ನು ಮಾಡಿದರು. ರಾಯರ ಸೇವೆ ಮಾಡಿದಾಗ ಒಂದು ದಿವಸ ರಾಯರು
ಬಹಳ ದಿವಸಗಳ ಸೇವೆ ಮಾಡ್ತಾ ಇದ್ರು ಮಂತ್ರಾಲಯದಲ್ಲಿ. ಈಗಿನ ಕಾಲದಂಗೆ ಬೆಳಗ್ಗೆ ಬಂದು ಬರುವಾಗಲೇ ಟಿಕೆಟ್ ರಿಸರ್ವೇಷನ್ ಮಾಡಿಸಿಕೊಂಡು ವಾಪಸ್ ಹೋಗ್ತಾ ಇರಲಿಲ್ಲ. ಬಹಳ ದಿವಸ ಇರ್ತಿದ್ರು, ರಾಯರ ಅನುಗ್ರಹ ಮಾಡಿದ ಮೇಲೆ ಹೋಗ್ತಾ ಇದ್ರು. ತಂದೆ ಮಗಳಿಬ್ಬರು ಬಂದಿದ್ದಾರೆ, ಬಂದು ರಾಯರ ಸೇವೆ ಮಾಡಿದರು. ಒಂದು ದಿವಸ ಸ್ವಪ್ನದಲ್ಲಿ ರಾಯರು ದರ್ಶನವನ್ನು ಕೊಟ್ಟು, ನಾಳೆ ಬೆಳಗ್ಗೆ ನನ್ನ ಬೃಂದಾವನದ ಬಳಿಯಲ್ಲಿ ಒಂದು ಈ ಬಣ್ಣದ ಬಟ್ಟೆಯಲ್ಲಿ ಒಂದು ಸಾಮಾನಿರುತ್ತೆ, ಅದನ್ನ ತಗೊಂಡು ಹೋಗು ಅಂತ ಅವನಿಗೆ ಹೇಳಿದರು. ಇತ್ತ ಇನ್ನೊಬ್ಬ ರಾಯರ ಭಕ್ತ, ಅಪಾರವಾದ ರಾಯರ ಭಕ್ತ, ಅವನಿಗೊಬ್ಬ ಮಗ. ಆ ಮಗ ಮೂಕ, ಹುಟ್ಟು ಪೋಲಿಯೋ ಅಟ್ಯಾಕ್ ಆಗಿರ್ತಕ್ಕಂಥವನು, ಕಾಲಿಲ್ಲ ಅವನಿಗೆ. ಅವನು ರಾಯರ ಶ್ರೇಷ್ಠ ಭಕ್ತ. ಅವನೇನು ಮಾಡಿದ್ದಾನೆ, ರಾಯರಿಗೆ ಮೊರೆ ಹೋಗಿದ್ದಾನೆ, ಸ್ವಾಮಿ ನನಗಿರೋನು ಒಬ್ಬನೇ ಮಗ, ನನ್ನ ಮಗನಿಗೆ ಮಾತಾಡಲಿಕ್ಕೆ ಬರಲ್ಲ, ಕಾಲಿಲ್ಲ, ಮುಂದಿನ ಜೀವನ ಹೇಗೆ ಮಾಡ್ತಾನೆ, ಉದ್ಧಾರ ಮಾಡ್ರಿ ಅಂತಲೇ ಬಹಳ ವರ್ಷಗಳು ಕೇಳ್ತಾ ಇದ್ದ. ಮಗನಿಗೆ 18-20 ವರ್ಷ ಬಂತು, ರಾಯರು ಏನೂ ಅನುಗ್ರಹ ಮಾಡಲಿಲ್ಲ ಅಂತ ಅವನು ಸುಮ್ಮನೆ ಆಗಲಿಲ್ಲ. ರಾಯರನ್ನ ನಂಬಿದ್ದ, ಅಪಾರವಾಗಿ ನಂಬಿದ್ದ. ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಇನ್ನೊಬ್ಬರ ದೇವರ ಹತ್ರ ಹೋಗೋಣ, ಹೀಗಿಲ್ಲ. ಡಾಕ್ಟರ್ ಬದಲಾವಣೆ ಮಾಡಿದಂತಿಲ್ಲ ರಾಯರ ಬದಲಾವಣೆ. ನಂಬಬೇಕು, ವಿಶ್ವಾಸ, ತುಂಬ ವಿಶ್ವಾಸ ಫಲದಾಯಕ ಅಂತ. ಅವನು ಮಾಡಿದ ವಿಶ್ವಾಸಕ್ಕೆ ಫಲ ಸಿಕ್ಕಿತು. ಒಂದು ದಿವಸ ರಾತ್ರಿ ಸ್ವಪ್ನದಲ್ಲಿ ರಾಯರು ಹೇಳಿದ್ರು, ನಿನ್ನ ಮಗನನ್ನು ಕರ್ಕೊಂಡು ಇಂಥ ಕಲರ್ ಬಟ್ಟೆಯಲ್ಲಿ ಇಷ್ಟು ದುಡ್ಡು ತಗೊಂಡು ಮಂತ್ರಾಲಯಕ್ಕೆ ಬಾ ಅಂತ ಹೇಳಿದರು. ಅವನು ಮಗನನ್ನು ಕರ್ಕೊಂಡು, ಕುಂಟು ಮಗನನ್ನು ಎತ್ತಿನ ಗಾಡಿ, ಆಗಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಕೂಡಿಸಿಕೊಂಡು ಮಗನನ್ನು ಕರ್ಕೊಂಡು ಬಂದು ರಾಯರು ಹೇಳಿದರು, ಹೀಗೆ ಬೃಂದಾವನದ ಮುಂದುಗಡೆ ಕೂಡಿಸಬೇಕು ಅಂತ. ಅದನ್ನೇ ಈ ಕನ್ಯಾ ಪಿತೃವಿಗೆ ಹೇಳಿದ್ರು ರಾಯರು. ಬಂದ ಮಗನನ್ನು ರಾಯರ ಬೃಂದಾವನದ ಮುಂದೆ ಕೂಡಿಸಿದ, ದುಡ್ಡಿನ ಗಂಟನ್ನು ಇಟ್ಟು ತಾನು ದೂರ ಹೋದ. ರಾಯರು ಹೇಳಿದ್ದೇ ಹಾಗೆ, ದುಡ್ಡು ಗಂಟು, ನಿನ್ನ ಮಗ ಒಟ್ಟಿಗೆ ಇರಬೇಕು, ನೀ ಇರಬಾರದು ಅಂತ. ಏನು ಟ್ರೀಟ್ಮೆಂಟು ಗೊತ್ತಿಲ್ಲ ರಾಯರದು. ಕೊನೆಗೆ ಆ ಕನ್ಯಾ ಪಿತೃ, ಕನ್ಯೆಯ ತಂದೆ ಅವನು ಬಂದವನೇನು ಮಾಡಿದ, ಆ ರಾಯರು ಹೇಳಿದ್ರು, ಇಂಥ ಕಲರ್ ಬಟ್ಟೆಯಲ್ಲಿ ದುಡ್ಡಿದೆ, ತಗೊಂಡು ಹೋದ. ಇವ ತಗೊಂಡು ಹೋದ ಕೂಡಲೇ ಕುಂಟ ಮತ್ತು ಮೂಕ ಅವ ದುಡ್ಡು ಗಂಟು ಮುಟ್ಟಿದ ಕೂಡಲೇ ಅವ ಕಿರ್ಚಿದ, ಕಳ್ಳ ಅಂತ. ಹುಟ್ಟು ಮೂಕ ಅವನು ಅಂಥ ಮೂಕನಾಗಿದ್ದ. ಕಳ್ಳ ತಗೊಂಡು ಹೋಗ್ತಾ ಇದ್ದಾನೆ ಎನ್ನುವುದರೊಳಗೆ ರಾಯರು ಸೈಕಲಾಜಿಕಲ್ ಎಫೆಕ್ಟ್ ಕೊಟ್ಟರು ಅವನಿಗೆ. ದುಡ್ಡು ಹೋಯ್ತು ಅನ್ನುವ ನೆಪದಲ್ಲಿ ಕಾಲು ನನಗಿದೆ ಅಂತ ತಿಳ್ಕೊಂಡ, ಓಡಿದ ಅವನ ಹಿಂದೆ, ದುಡ್ಡು ತಗೊಂಡವನ ಹಿಂದೆ ಓಡಿದ. ಊರಲ್ಲಿ ಹಿಂದಿನ ದಿವಸ ನಾವೆಲ್ಲ ನೋಡಿದ್ವಿ, ಕಾಲಿಲ್ಲದೆ ಇದ್ದವನನ್ನು ಎತ್ತುಕೊಂಡು ಬಂದಿದ್ರು. ರಾಯರ ಬಳಿಗೆ ಬಂದ, ಓಡಿದ. ಊರಿನ ಜನರಿಗೆಲ್ಲ ನಮಗೆ ಆಶ್ಚರ್ಯ, ಓಡ್ತಾ ಇದ್ದಾನೆ ಇವನು ಅಂತ. ಅವನಿಗೆ ಗೊತ್ತಿಲ್ಲ ನಾನು ಓಡ್ತಾ ಇದ್ದೀನಿ, ನನಗೆ ಬಾಯಿ ಬಂದಿದೆ, ಕಾಲು ಬಂದಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಹೀಗೆ ರಾಯರು ಅದ್ಭುತವಾದ ಸೈಕಲಾಜಿಕಲ್ ಎಫೆಕ್ಟನ್ನು ಹುಡುಗನಿಗೆ ಕೊಟ್ಟು ಅವನಿಂದ ದುಡ್ಡನ್ನು ಇವರಿಗೆ ಕೊಡಿಸಿ, ಕೊನೆಗೆ ವಿಚಾರ ಮಾಡಿದಾಗ ಜನ್ಮಾಂತರದಲ್ಲಿ ಆ ಹುಡುಗನ ಸಾಲ ಇವರ ಮನೆಗಿತ್ತಂತೆ. ರಾಯರು ತಿಳಿಸಿದ್ದು, ಆ ಸಾಲ ಮುಟ್ಟಿದ ಕೂಡಲೇ ಅವನಿಗೆ ಬಂದಿದ್ದ ಮೂಕತನ ಮತ್ತು ಪಂಗುತ್ವ, ಕುಂಟತನ ಇವೆರಡೂ ಪರಿಹಾರವಾಗಿದೆ. ಹೀಗೆ ರಾಯರ ಬಗ್ಗೆ ನೀವು ಕೇಳ್ತಾ ಹೋದರೆ ಅಪಾರವಾಗಿ ಹೇಳ್ಬೋದು, ಒಂದಲ್ಲ ಎರಡಲ್ಲ. ಹಿಂದಕ್ಕೆ ಮಂತ್ರಾಲಯಕ್ಕೆ ಬರೋರು ಎಲ್ಲರೂ ಸೇರ್ತಾ ಇದ್ರು, ತಮಗಾದ ಅನುಭವಗಳನ್ನು ಹಂಚ್ಕೋತಾ ಇದ್ರು. ಈಗೆಲ್ಲ ಅವಸರದ ಫಾಸ್ಟ್ ಯುಗ. ಬರ್ತಾರೆ, ರಾಯರ ದರ್ಶನ ಮಾಡಿಬಿಡ್ತಾರೆ, ಓಡೋಗಿ ಬಿಡ್ತಾರೆ. ರಾಯರ ಮಹಿಮೆ, ಅವರ ದರ್ಶನ, ಅವ್ರು ಎಂಥವರು, ರಾಯರು ಯಾರು ಎಂಬುದೇ ಗೊತ್ತಿರೋದಿಲ್ಲ. ಹೀಗಾದಾಗ ಒಬ್ಬ ತಾಯಿ ರಾಯರ ಸೇವೆ ಮಾಡಿ ಒಬ್ಬ ಮಗನನ್ನು ಪಡೆದಿದ್ಲು. 8 ವರ್ಷ ಬೆಳೆದಿದ್ದ ಮಗ. ಇದು ನಾ ಕೇಳಪಟ್ಟಿದ್ದು. 8 ವರ್ಷದ ಮಗ ಬೆಳೆದವನು, ಅವನಿಗೇನಾಗಿದೆ, 8ನೇ ವರ್ಷಕ್ಕೆ ಅಪಮೃತ್ಯು ಬಂದು ಸತ್ತೋಗಿಬಿಟ್ಟ. ತಂದೆ ತಾಯಿಗಳಿಗೆ ಬಹಳ ದುಃಖ ಆಯಿತು. ರಾಯರನ್ನು ಅಪಾರವಾಗಿ, ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದವರು ಬಂದರು ರಾಯರ ಬಳಿಯಲ್ಲಿ. ನನಗೆ ಮಗ ಬೇಕು ಅಂತ ಕೇಳಲಿಲ್ಲ, ಅದೇ ಮಗ ಬೇಕು ಅಂತ ಕೇಳಿದ್ರು. ಊರ ಜನ ಹೇಳಿದ್ರು, ಅದು ಹೇಗೆ ಸಾಧ್ಯ, ಅದೇ ಮಗ ಬಂದರು, ನಿಮಗೆ ಅವನೇ ಬಂದಿದ್ದಾನೆ ಅಂತ ಹೇಗೆ ಗೊತ್ತು? ಇಲ್ಲ, ನಮಗೆ ಅದೇ ಮಗ ಬೇಕು, ರಾಯರು ಕೊಡ್ತಾರೆ ಅಂತ ವಿಶ್ವಾಸ ಅವನಿಗೆ. ಹಾಗಾಗಿ ಅವನೇನು ಮಾಡಿದ, ಅದೇ ಮಗ ಬೇಕು ಅಂತ ಕೇಳಿದಾಗ ಅರ್ಚಕರಲ್ಲ ಅಂದರು, ಹಾಗೆಲ್ಲ ಸಾಧ್ಯ ಇಲ್ಲ, ಮಗ ಆಗಬಹುದು ರಾಯರ ಅನುಗ್ರಹದಿಂದ. ಇಲ್ಲ, ರಾಯರು ಕೊಡ್ತಾರೆ ಅಂತ. ಕೊನೆಗೆ ಆಕೆ ಸೇವೆ ಮಾಡಿದ್ಲು, ರಾಯರ ಅನುಗ್ರಹ ಮಾಡಿದ್ರು. ಊರಿಗೆ ಹೋಗು, ಮಕ್ಕಳಾಗತ್ತೆ. ಮಗು ಆಯಿತು. ಮಗುವನ್ನು ಕರ್ಕೊಂಡು ಬಂದ್ಲು ಮಂತ್ರಾಲಯಕ್ಕೆ. ನಾವೆಲ್ಲ ನೋಡ್ತಾ ಇದ್ದೇವೆ, ಮಗುವನ್ನು ನೋಡ್ತಾ ಇದ್ದೇವೆ. ಆಕೆ ಬಂದವಳೆಲ್ಲ ಇಲ್ಲಿದ್ದವರಿಗೆಲ್ಲ ಹೇಳಿದ್ರು, ನಿಮಗೆ ರಾಯರ ಬಗ್ಗೆ ವಿಶ್ವಾಸ ಇಲ್ಲ, ರಾಯರು ಅದೇ ಮಗುವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ ನಂಬಿಕೆ ಇಲ್ಲ. ನೋಡಿ, ಅದೇ ಮಗನೇ ನನಗೆ ಹುಟ್ಟಿದ್ದಾನೆ ಅಂತ ಆಕೆ ಹೇಳ್ತಾಳೆ. ಹೇಗೆ ಅಂತ ಕೇಳಿದ್ವಿ. ಅದೇ ಮಗು ಹೇಗೆ ನಿನಗೆ ಅಂತ ಕೇಳಿದಾಗ, ನೋಡಿ, ಹೋದ ಮಗುವಿನ ಫೋಟೋ ಇದು ಹೋದ ಮಗುವಿನ ಫೋಟೋ. ಇಲ್ಲಿ ಗೆರೆ ಇದೆ ಅವನಿಗೆ, ಈ ಮಗುವಿಗೂ ಗೆರೆ ಇದೆ.
ಹಾಗಾಗಿ ಅದೇ ಮಗನನ್ನು ರಾಯರು ಕೊಟ್ಟಿದ್ದಾರೆ, ವಿಶ್ವಾಸ ಮಾಡಬೇಕು ನಾವು ರಾಯರಲ್ಲಿ ಎಂಬುದಾಗಿ. ಹೀಗೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ. ರಾಯರು ಬೇಡಿದ ಭಕ್ತರಿಗೆ ಬೇಡಿದ್ದೆಲ್ಲವನ್ನೂ ಕೊಡ್ತಾರೆ, ಅವರ ಮನೋರಥಗಳನ್ನು ಪೂರ್ಣ ಮಾಡ್ತಾರೆ, ಅವರಿಗೆ ಆನಂದವನ್ನು ಪಡಿಸ್ತಾರೆ, ಅವರಿಗಿದ್ದ ದುಃಖವನ್ನು ಕಳೆಯುವುದರ ಜೊತೆಗೆ ಈ ಕೇಳಿದ್ದು ಸರಿ ಇಲ್ಲ ಅನ್ನುವುದನ್ನು ರಾಯರು ತೋರಿಸಿಕೊಡ್ತಾರೆ. ನಾವೇನೋ ಕಾರ್ ಬೇಕು ಅಂತ ಕೇಳಿರ್ತೀವಿ, ಮನೆ ಬೇಕು ಅಂತ ಕೇಳಿರ್ತೀವಿ, ಬಂಗಾರ ಬೇಕು ಅಂತ ಕೇಳಿರ್ತೀವಿ. ರಾಯರು ಅದನ್ನು ಕೊಡ್ತಾರೆ ಮೊದಲಿಗೆ. ನಂತರ ಅವನಿಗೆ ಗೊತ್ತಾಗತ್ತೆ, ನಾ ಇದನ್ನು ಕೇಳಬಾರ್ದಾಗಿತ್ತು, ರಾಯರನ್ನ ನಾನು ಬೇರೆ ಕೇಳಬೇಕಾಗಿತ್ತು. ಇವೆಲ್ಲ ಸೆಕೆಂಡ್ಸು. ಮನೆ ಕೇಳದೆ, ಮಡದಿ ಕೇಳದೆ, ಮಕ್ಕಳನ್ನು ಕೇಳದೆ, ಬಂಗಾರ ಕೇಳದೆ, ಇವೆಲ್ಲವೂ ದುಃಖ ಕೊಡುತ್ತೆ ಹೊರತು ನಾನು ರಾಯರಲ್ಲಿ ಕೇಳಬೇಕಾಗಿದ್ದು ಸುಖವಾಗಿ ದುಃಖವಿಲ್ಲದೆ ಇರಬೇಕು ಅಂತ ಕೇಳಬೇಕಾಗಿತ್ತು, ನಾ ಕೇಳಲಿಲ್ಲ ಅಂತ ರಾಯರು ಅವನಿಗೆ ತೋರಿಸಿಕೊಡ್ತಾರೆ. ಕೊನೆಗೆ ನನಗೆ ರಾಯರೇ ನೆಮ್ಮದಿ ಕೊಡ್ರಿ ಅಂತ ಕೇಳೋದಿಲ್ಲ. ಅನೇಕರು ಬಂದು ನೆಮ್ಮದಿ ಕೇಳೋದಿಲ್ಲ, 2,000 ಕೋಟಿ ಕೊಡ್ರಿ ಅಂತ ಕೇಳ್ತಾರೆ, ರಾಯರು ಕೊಟ್ಟು ಕಳಿಸ್ತಾರೆ. 2,000 ಕೋಟಿ ತೊಗೊಂಡು ಹೋಗ್ತಾನೆ, ಮನೆ ತುಂಬ ನಾಯಿ ಕಟ್ಕೋತಾನೆ, CC ಕ್ಯಾಮ್ರಾ ಹಾಕೋತಾನೆ, ಸೆಕ್ಯೂರಿಟಿ ಗಾರ್ಡ್ ಹಾಕೋತಾನೆ, ಬಟ್ ಒಳಗಡೆ ನೆಮ್ಮದಿ ಇಲ್ಲ. ಹೆಸರು ಮನೆಗೆ ಶಾಂತಿ ನಿವಾಸ, ಹೆಂಡತಿ ಶಾಂತಿ, ಆದರೆ ಮನೆಯಲ್ಲಿ ನಿಶ್ಚಯ ಎಲ್ಲ ಅಶಾಂತಿ. ಹಾಗಾಗಿ ರಾಯರ ಬಳಿಯಲ್ಲಿ ನಾವು ಕೇಳಬೇಕಾದದ್ದು, ರಾಯರನ್ನು ಮುಖ್ಯವಾಗಿ ನಾವು ಕೇಳಬೇಕಾದದ್ದು, ರಾಯರೇ ನಮಗೆ ನೆಮ್ಮದಿ. ಯಾವತ್ತೂ ಕೂಡ ಜೀವನದಲ್ಲಿ ನೆಮ್ಮದಿ ದುಡ್ಡಿನಿಂದ ನೆಮ್ಮದಿ ಅಲ್ಲ, ಹೆಂಡತಿ ಮಕ್ಕಳಿಂದಲ್ಲ, ದೇಹದಲ್ಲಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಿ ಅಂತ ಕೇಳಿದಾಗ ರಾಯರು ಖಂಡಿತವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಭಾಟವಾದೀನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾಸನೋ ವ್ಯಾದ್ ಗುರುರಾಘವೇಂದ್ರ ಅಂತ ಅಪಣಾಚಾರ್ಯವರನ್ನು ಸ್ತೋತ್ರ ಮಾಡಿದ್ದಾರೆ. ಹೀಗೆ ರಾಯರ ಮಹಿಮೆಯನ್ನು ಕೂತು ಕೇಳ್ತಾ ಇದ್ದರೆ ವರ್ಷಗಟ್ಟಲೆ ಹೇಳಬಹುದು, ಅಷ್ಟು ರಾಯರ ಮಹಿಮೆಯನ್ನು ಪಡೆದ ಭಕ್ತರಿದ್ದಾರೆ. ಇಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೋರಥಗಳನ್ನು ಪೂರ್ಣ ಮಾಡಿ, ನಿಮ್ಮ ದುಃಖಗಳನ್ನು ಪೂರ್ಣ ಮಾಡಿ, ಇದರಿಂದ ರಾಯರ ಅನುಗ್ರಹ ನಿಮ್ಮ ಮೇಲಾಗಿ ನೀವು ರಾಯರ ನಿಜವಾದ ಪರಮ ಭಕ್ತರಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ಹರೇ ನಮಃ.